ವಿಜಯಪುರದಲ್ಲಿ ನಡೆದ ಶಿವಾಜಿ ಕಾರ್ಯಕ್ರಮದಲ್ಲಿ ವಿಜಯಪುರ ಶಾಸಕ ಬಸವರಾಜ್ ಪಾಟೀಲ ಯತ್ನಾಳ ಮತ್ತು ಹೈದರಾಬಾದ್ ಶಾಸಕ ರಾಜಾ ಸಿಂಗ್ ನಗರದ ಶಾಂತಿ ಕೆಡಿಸುವ ಪ್ರಚೋದಕ ಭಾಷಣ ಮಾಡಿರುವುದರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಸಂಬಂಧ ಅಬೂಬಕರ್ ರಾಜೇಸಾಬ್ ಕಂಬಾಗಿ ಅವರು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂ ಮತ್ತು ಮುಸ್ಲಿಮರ ಸೌಹಾರ್ದದ ಪ್ರತೀಕವಾಗಿದ್ದರು. ಶಿವಾಜಿಯವರನ್ನು ಮತೀಯ ವ್ಯಕ್ತಿಯಂತೆ ಬಿಂಬಿಸಿ ಯತ್ನಾಳ್ ಮತ್ತು ರಾಜಾಸಾಬ್ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಭಾಷಣ ಮಾಡಿದ್ದಾರೆ. ಶಿವಾಜಿ ಮಹಾರಾಜರ ಸೇನೆಯಲ್ಲಿ 40% ಮುಸ್ಲಿಂ ಸೈನಿಕರಿದ್ದರು. ಕೂಡಲೇ ಅವರನ್ನು ಬಂಧಿಸಬೇಕು ಎಂದು ಭಾರತ ಸೌಹಾರ್ದ ಮಂಚಿನವರು ಸುದ್ದಿಗೋಷ್ಠಿ ನಡೆಸಿ ಒತ್ತಾಯ ಮಾಡಿದರು. ಸೋಮನಾಥ ಕಳ್ಳಿಮನಿ, ಮೊಹಮ್ಮದ್ ರಫೀಕ ಟಪಾಲ, ಇಸಾಕ ಮುಲ್ಲಾ ಮೊದಲಾದವರು ಈ ಒತ್ತಾಯ ಮಾತಿನಲ್ಲಿ ಉಪಸ್ಥಿತರಿದ್ದರು.